ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನದ ಪಾಠ 11 ಮತ್ತು 12 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಅಧ್ಯಾಯಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ರಾಜ್ಯ ಸರ್ಕಾರ ಎಂಬ ಅಧ್ಯಾಯ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತೇಳಿ ಎರಡು ಸದನಗಳನ್ನು ಕಾಣ್ತೇವೆ. ಅದರಲ್ಲಿ ಶಿಕ್ಷಕರ ಪ್ರತಿನಿಧಿಗಳು, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗುವಂಥ ಪ್ರತಿನಿಧಿಗಳು ವಿಧಾನ ಪರಿಷತ್ ಸದನದ ಸದಸ್ಯರಾಗಿರ್ತಾರೆ. ಇನ್ನು ಸುವರ್ಣಸೌಧ ಯಾವ ನಗರದಲ್ಲಿದೆ ಅಥವಾ ಕೇಳಿದರೆ ಬೆಳಗಾವಿ ನಗರದಲ್ಲಿ ಇದೆ. ವಿಧಾನಸಭೆ ಕಲಾಪಗಳು ಡ್ಯಾಶ್ರ ನೇತೃತ್ವದಲ್ಲಿ ನಡೆಯುತ್ತದೆ. ಸೊ ವಿಧಾನಸಭೆಯ ಕಲಾಪಗಳು ವಿಧಾನಸಭಾ ಅಧ್ಯಕ್ಷರು ಅಂತ ಕರಿತೀವಿ, ಅಥವಾ ಸ್ಪೀಕರ್ ಅಂತ ಕರಿತೀವಿ, ಅಥವಾ ಸಭಾಪತಿ ಅಂತಲೂ ಕೂಡ ಕರಿತೀವಿ. ಸೊ ಇವರ ಒಂದು ನೇತೃತ್ವದಲ್ಲಿ ಈ ಸಭೆಗಳು ನಡೀತವೆ. ರಾಜ್ಯಪಾಲರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ರಾಜ್ಯಗಳ ಉಸ್ತುವಾರಿಯನ್ನು ಹೊತ್ತಿರುವಂತಹ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು? ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಒಟ್ಟು 224. ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ದ್ವಿಸದನ ಪದ್ಧತಿ ಎಂದರೇನು? ಇದಕ್ಕೆ ಉತ್ತರ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ ಎರಡು ಸದನಗಳನ್ನು ಒಳಗೊಂಡಂತಹ ಪದ್ಧತಿಯನ್ನ ದ್ವಿಸದನ, ಹೆಸರು ಹೇಳುವಂತೆ ದ್ವಿ ಅಂದರೆ ಎರಡು, ಸದನ ಅಂದರೆ ಎರಡು ಸದನಗಳನ್ನು ಹೊಂದಿರುವಂಥದ್ದು ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಸೊ ಈ ರೀತಿ ಇರುವಂತಹ ಪದ್ಧತಿಯನ್ನ ದ್ವಿಸದನ ಪದ್ಧತಿ ಅಂತ ಕರಿತೀವಿ. ಪ್ರಶ್ನೆ 2, ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು? ಇದಕ್ಕೆ ಮಕ್ಕಳು ಅವರ ವಿಧಾನಸಭಾ ಕ್ಷೇತ್ರದ ಸದಸ್ಯರನ್ನು MLA ಅಂತ ಏನು ಕರಿತೀವಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭಾ ಸದಸ್ಯರು ಅಂತ ಏನು ಕರಿತೀವಿ, ಅವರ ಶಾಸಕರ ಹೆಸರನ್ನು ಬರಿಬೇಕಾಗಿರುತ್ತೆ. ರಾಜ್ಯಪಾಲರ ಯಾವುದಾದರೂ 3 ಅಧಿಕಾರಗಳನ್ನು ಹೇಳಿ ಅಥವಾ ತಿಳಿಸಿ ಅಂತ ಕೇಳಿದರೆ, ಸೊ ರಾಜ್ಯಪಾಲರು ಏನೇನು ಕೆಲಸಗಳನ್ನು ಮಾಡ್ತಾರೆ, ಅವರಿಗಿರುವಂಥ ಅಧಿಕಾರಗಳು ಏನೇನು ಅಂತೇಳಿದರೆ, ಮೊದಲನೇದು ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಎರಡನೇದು ವಿಧಾನಸಭೆಯಲ್ಲಿ ರೂಪಿಸಲಾಗುವಂತಹ ಅಥವಾ ವಿಧಾನ ಪರಿಷತ್ನಲ್ಲಿ ರೂಪಿಸಲಾಗುವಂತಹ ಶಾಸನಗಳಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇನ್ನು ಸಾಂವಿಧಾನಿಕ ಅಸ್ಥಿರತೆಯಲ್ಲಿ ರಾಜ್ಯ ಸರ್ಕಾರವನ್ನು ವಜಾ ಮಾಡುವಂತಹ ಅಧಿಕಾರವನ್ನು ಕೂಡ ರಾಜ್ಯಪಾಲರು ಹೊಂದಿರ್ತಾರೆ. 4ನೇ ಪ್ರಶ್ನೆ, ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಅಂತ ಕೇಳಿದರೆ, ರಾಜ್ಯಪಾಲರು ಮಂತ್ರಿಗಳನ್ನು ನೇಮಕ ಮಾಡಲು ಸಲಹೆ ನೀಡಬಹುದು. ಮುಖ್ಯಮಂತ್ರಿಗಳು ಇಂಥವರನ್ನ ಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು ಅಂತೇಳಿ ಸಲಹೆಯನ್ನ ರಾಜ್ಯಪಾಲರಿಗೆ ನೀಡ್ತಾರೆ. ಇವರು ಯಾರನ್ನ ಸಲಹೆ ನೀಡಿರ್ತಾರೋ ಅವರನ್ನ ಒಪ್ಪಿಗೆ ಸೂಚಿಸುವಂಥದ್ದು ರಾಜ್ಯಪಾಲರ ಕೆಲಸ ಆಗಿರುತ್ತದೆ. ಇನ್ನು ತಮ್ಮ ಸಚಿವ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಮತ್ತು ಖಾತೆ ಬದಲಾವಣೆಯ ಅಧಿಕಾರವೂ ಕೂಡ ಮುಖ್ಯಮಂತ್ರಿಗಳಿಗೆ ಇರುತ್ತದೆ. ಇನ್ನು ತಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಂತ್ರಿಗಳ ಪದಚ್ಯುತಿ ಮಾಡುವ ಅಧಿಕಾರ ಅಂದರೆ ತೆಗೆದುಹಾಕುವಂಥ ಅಧಿಕಾರವೂ ಸಮೇತ ಮುಖ್ಯಮಂತ್ರಿಗಳಿಗೆ ಇರುತ್ತದೆ. ಕೇಂದ್ರ ಮತ್ತು ಇತರೆ ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಹೊಂದುವಂಥದ್ದು ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಪ್ರಮುಖ ಕರ್ತವ್ಯವಾಗಿರುತ್ತದೆ. ಇನ್ನು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ಅಂತ ಕೇಳಿದರೆ, ಇವರು ತಮ್ಮ ಕ್ಷೇತ್ರದಲ್ಲಿ ಪ್ರವಾಸ ಮಾಡಬಹುದು, ಹಾಗೆಯೇ ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಾಗಿರುತ್ತೆ. ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು, ಇನ್ನು ಜನಕಲ್ಯಾಣ ಯೋಜನೆಯಲ್ಲಿ ಕಾಳಜಿಯನ್ನು ತೋರಿಸುವಂತಹ ಪ್ರಮುಖವಾದಂತಹ ಕರ್ತವ್ಯಗಳನ್ನು ಆಯಾ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಹೊಂದಿರುತ್ತಾರೆ. ಸೊ ಇದಾದ ನಂತರ ಮುಂದಿನ ಅಧ್ಯಾಯ ಬಂದು ಕೇಂದ್ರ ಸರ್ಕಾರ. ಇದನ್ನು ಸೆಂಟ್ರಲ್ ಗವರ್ನಮೆಂಟ್ ಅಂತ ಕರಿತೀವಿ ಅಥವಾ ಯೂನಿಯನ್ ಗವರ್ನಮೆಂಟ್ ಅಂತ ಕರಿತೀವಿ. ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡಿದರೆ, ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು? ಆಯಾ ರಾಜ್ಯಗಳಿಗೆ ರಾಜ್ಯಪಾಲರು ಅತ್ಯುನ್ನತ ಅಧಿಕಾರಿ ಆದರೆ, ಇಡೀ ದೇಶಕ್ಕೆ ಭಾರತದ ಗಣರಾಜ್ಯಕ್ಕೆ ರಾಷ್ಟ್ರಪತಿಗಳು ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ. ಭಾರತದ ಮೊದಲ ಪ್ರಜೆ ಅಂತಲೂ ಕೂಡ ಇವರನ್ನ ಕರಿತೀವಿ. ಸಂಸತ್ತಿನ 2 ಸದನಗಳು ಯಾವ್ಯಾವು? ರಾಜ್ಯಸಭೆ ಮತ್ತು ಲೋಕಸಭೆ. ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರೆದರೆ, ಲೋಕಸಭೆಯನ್ನು ಕೆಳಮನೆ ಅಂತ ಕರಿತೀವಿ. ಇದು ಸಂಸತ್ತಿನ 2 ಸದನಗಳು. ರಾಜ್ಯದಲ್ಲಿ ವಿಧಾನ ಪರಿಷತ್, ವಿಧಾನಸಭೆ ಅಂತ ಹೇಗೆ ಕರಿತೀವೋ ಹಾಗೆ ಕೇಂದ್ರದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಕರಿತೀವಿ. 3ನೇ ಪ್ರಶ್ನೆ, ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎನ್ನುತ್ತಾರೆ, ಸಂಸತ್ತಿನ ಕೆಳಮನೆಯನ್ನ ಲೋಕಸಭೆ ಅಂತ ಕರೀತಾರೆ. ಇನ್ನು ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಅಂತ ಹೇಳಿದ್ರೆ ಅದು 6 ವರ್ಷ. ಹಾಗಾಗಿ ರಾಜ್ಯಸಭೆಯನ್ನ ಶಾಶ್ವತ ಸದನ ಅಂತಲೂ ಕೂಡ ಕರೆಯುತ್ತಾರೆ.
ಗುಂಪುಗಳಲ್ಲಿ ಚರ್ಚಿಸಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ ಕೇಂದ್ರ ಸರ್ಕಾರದ 3 ಅಂಗಗಳು ಯಾವುವು, ಅವುಗಳ ಕಾರ್ಯವು ತಿಳಿಸಿ ಅಂತ ಕೇಳಿದರೆ ಕೇಂದ್ರ ಸರ್ಕಾರದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಏನು ಕೆಲಸವನ್ನು ಮಾಡುತ್ತೆ, ಅದರ ಕಾರ್ಯವನ್ನು ನೋಡೋದಾದರೆ ಶಾಸನಗಳನ್ನು ಅಥವಾ ಕಾಯ್ದೆ ಕಾನೂನುಗಳನ್ನು ಮಾಡುವ ಅಂಗವೇ ಶಾಸಕಾಂಗ. ಜೊತೆಗೆ ಇದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಮಾಡುತ್ತದೆ. ಶಾಸನಗಳನ್ನು ಪ್ರಮುಖವಾಗಿ ಕಾನೂನುಗಳನ್ನು ರೂಪಿಸೋರು ಯಾರಪ್ಪ ಅಂತ ಹೇಳಿದ್ರೆ ಜನರಿಂದ ಆಯ್ಕೆಯಾಗುವಂತಹ ಜನಪ್ರತಿನಿಧಿಗಳು ಇಲ್ಲಿ ಶಾಸಕಾಂಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಅವರು ಕಾಯ್ದೆ ಕಾನೂನುಗಳನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಕಾರ್ಯಾಂಗದ ಕೆಲಸ ಇದು ಶಾಸಕಾಂಗ ರೂಪಿಸಲ್ಪಟ್ಟಂಥ ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುವಂಥದ್ದು ಕಾರ್ಯಾಂಗದ ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಇನ್ನು ನ್ಯಾಯಾಂಗ, ಜುಡಿಷಿಯರಿ ಅಂತ ಕರಿತೀವಿ. ನ್ಯಾಯಾಂಗವು ನ್ಯಾಯ ನಿರ್ಣಯವನ್ನು ನೀಡುವಂಥದ್ದು ನ್ಯಾಯಾಂಗದ ಪ್ರಮುಖ ಕರ್ತವ್ಯವಾಗಿರುತ್ತದೆ. ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು? ಒಬ್ಬ ಲೋಕಸಭಾ ಸದಸ್ಯರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ MP ಅಂತ ಕರಿತೀವಿ. ಇದಕ್ಕೆ ಅರ್ಹತೆಗಳು ಏನೇನಿರಬೇಕು ಅಂತೇಳಿದರೆ ಲೋಕಸಭಾ ಸದಸ್ಯರಾಗುವವರು ಭಾರತದ ಪ್ರಜೆಯಾಗಿರಬೇಕು. ಮೊದಲಿಗೆ ಭಾರತದ ಪ್ರಜೆಯಾಗಿರುವುದು ಪ್ರಮುಖವಾದಂಥ ಬಹುಮುಖ್ಯವಾದ ಅರ್ಹತೆಯಾಗಿದೆ. ಅವರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಥವಾ ಲೋಕಸಭಾ ಸದಸ್ಯರ ಚುನಾವಣೆಗೆ ನಿಂತ್ಕೊಳ್ಳಿಕ್ಕೆ ಅವರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಇನ್ನು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. 4ನೇದು ಅವರು ದಿವಾಳಿಯಾಗಿರಬಾರದು, ಅಂದರೆ ಆರ್ಥಿಕವಾಗಿ ಎಲ್ಲನ್ನು ಕಳೆದುಕೊಂಡವರು ಆಗಿರಬಾರದು ಅನ್ನುವಂಥದ್ದು ಲೋಕಸಭಾ ಸದಸ್ಯರಿಗಿರುವಂಥ ಪ್ರಮುಖ ಅರ್ಹತೆಗಳಾಗಿದ್ದಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಯಾರಿಗಿದೆ? ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಸಂಸತ್ತಿಗಿದೆ. ಪ್ರಧಾನಮಂತ್ರಿಯವರ ಮಹತ್ವವೇನು ಎಂಬ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಇದೆ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನೋಡಿದ್ವಿ. ಕೇಂದ್ರ ಸರ್ಕಾರದ ಹಂತದಲ್ಲಿ ಪ್ರಧಾನಮಂತ್ರಿಯವರ ಮಹತ್ವವೇನು ಅಂತ ನೋಡೋದಾದರೆ ಮೊದಲಿಗೆ ಪ್ರಧಾನಮಂತ್ರಿಯವರು ಲೋಕಸಭೆಯ ನಾಯಕರಾಗಿರ್ತಾರೆ, ದ ಲೀಡರ್ ಆಫ್ ಲೋಕಸಭಾ. 2ನೇದು ಖಾತೆಗಳ ಹಂಚಿಕೆಯ ಅಧಿಕಾರ ಇದೆ. ತಮ್ಮ ಮಂತ್ರಿಮಂಡಲದಲ್ಲಿರುವಂಥ ಮಂತ್ರಿಗಳಿಗೆ ಯಾವ್ಯಾವ ಖಾತೆಗಳನ್ನು ಯಾರಿಗೆ ಹಂಚಿಕೆ ಮಾಡಬಹುದು ಅನ್ನುವಂತಹ ಅಧಿಕಾರ ಇವರು ಹೊಂದಿರುತ್ತಾರೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಜೊತೆಗೆ ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರ. ಒಂದು ಸಚಿವ ಸಂಪುಟ ರಚನೆ ಆಗಿರುತ್ತೆ, ಅಲ್ಲಿ ಏನಾದರೂ ಬದಲಾವಣೆ ಮಾಡುವಂತಹ ಅವಶ್ಯಕತೆ ಇದ್ದರೆ ಅದನ್ನು ಪುನರ್ರಚನೆ ಮಾಡುವಂಥ ಅಧಿಕಾರವೂ ಸಮೇತ ಪ್ರಧಾನಮಂತ್ರಿ ಹೊಂದಿರ್ತಾರೆ. ಇನ್ನು ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಬೇರೆ ಬೇರೆ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡಲಿಕ್ಕೆ ರಾಷ್ಟ್ರಪತಿಯವರಿಗೆ ಸಲಹೆ ಅಥವಾ ಶಿಫಾರಸನ್ನು ಮಾಡುವಂಥ ಅಧಿಕಾರವನ್ನು ಕೂಡ ಪ್ರಧಾನಮಂತ್ರಿ ಹೊಂದಿರ್ತಾರೆ. ಕೊನೆಯದಾಗಿ ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಯಾವುದಾದ್ರೂ ಒಬ್ಬ ಸಚಿವರು ಅಥವಾ ಮಂತ್ರಿಗಳನ್ನು ತೆಗೆದುಹಾಕಲಿಕ್ಕೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವಂಥ ಅಧಿಕಾರವನ್ನು ಕೂಡ ಪ್ರಧಾನಮಂತ್ರಿ ಹೊಂದಿರ್ತಾರೆ. ಸ್ನೇಹಿತರೆ, ಇದಾಗಿತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಒಂದು ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಮುಂದಿನ ಸಮಾಜ ವಿಜ್ಞಾನದ ಮತ್ತೊಂದು ಅಧ್ಯಾಯದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.